ಸ್ನೇಹಿತರೆ, ಈ ಕಥೆಯು ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲು ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಬಡತನದಿಂದ ಯಶಸ್ಸಿನವರೆಗಿನ ಈ ಕಥೆಯು ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಜೀವನದ ಕಷ್ಟಗಳನ್ನು ನಿವಾರಿಸಬಹುದು ಎಂದು ನಮಗೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ. ಬನ್ನಿ ಸ್ನೇಹಿತರೆ, ಕಥೆಯನ್ನು ಪ್ರಾರಂಭಿಸೋಣ. ಗಣೇಶನ ಜೀವನವು ಒಂದು ಕಾಲದಲ್ಲಿ ಬಹಳ ಸಂತೋಷದಿಂದ ಕೂಡಿತ್ತು. ಅವನು ಬುದ್ಧಿವಂತ ಮತ್ತು ಸಂತೋಷದ ವ್ಯಕ್ತಿಯಾಗಿದ್ದನು. ಅವನ ಬುದ್ಧಿವಂತಿಕೆ ಮತ್ತು ಮನಸ್ಸಿನ ಉಪಸ್ಥಿತಿಯಿಂದ ಹಳ್ಳಿಯ ಜನರು ಬಹಳ ಪ್ರಭಾವಿತರಾದರು. ಪ್ರತಿಯೊಂದು ಸಮಸ್ಯೆಗೂ ತಮ್ಮ ಬುದ್ಧಿವಂತಿಕೆಯಿಂದ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಆದರೆ ಸಮಯದ ವಿನಾಶವು ಗಣೇಶನನ್ನು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ಈಗ ಅವನು ಹಿಂದೆ ಇದ್ದ ಗಣೇಶನು ಆಗಿರಲಿಲ್ಲ. ಬಡತನ ಅವರ ಬದುಕನ್ನು ಬಡೆದೆಬ್ಬಿಸಿತು. ಆರಂಭದಲ್ಲಿ ಗಣೇಶನು ಇದೂ ಕೂಡ ಹಾದು ಹೋಗುತ್ತದೆ ಎಂದು ಭಾವಿಸಿದ್ದನು. ಆದರೆ ದಿನಗಳು ಕಳೆದಂತೆ ವಿಷಯಗಳು ಹೆಚ್ಚು ಕಷ್ಟಕರವಾದವು. ಜೀವನೋಪಾಯಕ್ಕಾಗಿ ಕಷ್ಟಪಡಬೇಕಾಯಿತು. ಅವನಿಗೆ ತಿನ್ನಲು ಏನು ಉಳಿದಿಲ್ಲದ ಸಮಯವು ಬಂದಿತು. ಭಿಕ್ಷೆ ಬೇಡುವಂತೆ ಒತ್ತಾಯಿಸಲಾಯಿತು. ಹಳ್ಳಿಯ ರಸ್ತೆ ಬದಿಯಲ್ಲಿ ನಿಂತು ಅವನು ಪ್ರತಿದಿನ ಒಂದು ರೊಟ್ಟಿಗಾಗಿ ಕಾಯುತ್ತಿದ್ದನು. ಆದರೆ ಅವನ ಆತ್ಮವು ಅವನನ್ನು ಈ ಕಾರ್ಯದಿಂದ ಪೀಡಿಸುತ್ತಲೇ ಇತ್ತು. ಅವನ ತಿಳುವಳಿಕೆ ಮತ್ತು ಸ್ವಾಭಿಮಾನವು ಭಿಕ್ಷಾಟನೆ ತನ್ನ ಕೊನೆಯ ಉಪಾಯವೆಂದು ಒಪ್ಪಿಕೊಳ್ಳಲು ಬಿಡಲಿಲ್ಲ. ಒಂದು ದಿನ ಗಣೇಶನು ಅಡ್ಡ ರಸ್ತೆಯಲ್ಲಿ ಕುಳಿತಿದ್ದಾಗ ಒಬ್ಬ ವೃದ್ಧ ಋಷಿ ಹಾದು ಹೋಗುತ್ತಿರುವುದನ್ನು ಕೇಳಿದನು. ಋಷಿಗಳು ತೀರಾ ಕಡಿಮೆ ಧ್ವನಿಯಲ್ಲಿ ಉಪದೇಶವನ್ನು ನೀಡುತ್ತಿದ್ದರು. ಆ ಮಾತು ಗಣೇಶನ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಒಳ್ಳೆಯ ಮತ್ತು ನಿಜವಾದ ವ್ಯಕ್ತಿಯು ಒಬ್ಬ ವ್ಯಕ್ತಿಯನ್ನು ಬಡತನದಿಂದ ಹೊರತರಬಲ್ಲದು ಎಂದು ಋಷಿಗಳು ಹೇಳುತ್ತಿದ್ದರು. ಈ ನುಡಿಗಟ್ಟು ಗಣೇಶನ ಹೃದಯದಲ್ಲಿ ಆಳವಾದ ಪ್ರಭಾವ ಬೀರಿತು. ಅವನ ಕಣ್ಣುಗಳಲ್ಲಿ ಹೊಸ ಹೊಳಪು ಕಾಣಿಸತೊಡಗಿತು. ಅವನ ಮನಸ್ಸಿನಲ್ಲಿ ನಾನಾ ರೀತಿಯ ಪ್ರಶ್ನೆಗಳು ಏಳಲಾರಂಭಿಸಿದವು. ಈ ನುಡಿಗಟ್ಟು ನನ್ನ ಬಡತನಕ್ಕೆ ಪರಿಹಾರವಾಗಬಹುದೇ? ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬಹುದೇ ಎಂದು ಈ ಆಲೋಚನೆ ಅವನಿಗೆ ನಿದ್ದೆಯಿಲ್ಲದ ರಾತ್ರಿಗಳನ್ನು ನೀಡಿತು. ಆ ರಾತ್ರಿ ಗಣೇಶನು ತನ್ನ ಜೀವನದ ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಆಲೋಚಿಸಿದನು. ಅವರ ನಿಜವಾದ ಹೋರಾಟ ಬಡತನದ ವಿರುದ್ಧವಲ್ಲ, ಆದರೆ ಸ್ವಂತ ಆಲೋಚನೆಗಳೊಂದಿಗೆ ಎಂದು ಅವನು ಅರಿತುಕೊಂಡನು. ಬಡತನವು ಕೇವಲ ಸನ್ನಿವೇಶಗಳ ಉತ್ಪನ್ನವಾಗಿತ್ತು, ಆದರೆ ಅವನ ನಿಜವಾದ ಶತ್ರು ಅವನ ಧೈರ್ಯ ಮತ್ತು ಆತ್ಮವಿಶ್ವಾಸದ ನಷ್ಟವಾಗಿತ್ತು. ಮರುದಿನ ಬೆಳಗ್ಗೆ ಅವನು ಹೊಸ ದೃಷ್ಟಿಕೋನದಿಂದ ರಸ್ತೆಯಲ್ಲಿ ಕುಳಿತುಕೊಂಡನು. ಅವನು ತನ್ನ ಬಡತನದಿಂದ ಸೋಲಬಾರದೆಂದು ನಿರ್ಧರಿಸಿದನು. ಯಾವುದೇ ಸಂದರ್ಭ ಬಂದರೂ ತಾವೇ ದಾರಿ ಮಾಡಿಕೊಳ್ಳುತ್ತಾರೆ ಎಂದುಕೊಂಡನು. ಮತ್ತು ಋಷಿಯ ಮಾತು ಅವನ ಹೃದಯವನ್ನು ಮುಟ್ಟಿತು ಮತ್ತು ಅವನಿಗೆ ಹೊಸ ದಿಕ್ಕನ್ನು ನೀಡಿತು. ನಂತರ ಅಷ್ಟರಲ್ಲಾಗಲೇ ಊರಿನ ಕೆಲವರು ಗಣೇಶನ ಬಳಿ ಬಂದು ತಮಾಷೆ ಮಾಡತೊಡಗಿದರು. ಅವರು ಅವನಿಗೆ ಒಂದು ಚಿನ್ನದ ನಾಣ್ಯ ಮತ್ತು ಬೆಳ್ಳಿಯ ನಾಣ್ಯವನ್ನು ತೋರಿಸಿ ಹೇಳಿದರು, ನೋಡು, ಈ ನಾಣ್ಯಗಳಲ್ಲಿ ಯಾವುದು ನಿನಗೆ ಉತ್ತಮವಾಗಿದೆ ಎಂದು ಕೇಳುತ್ತಾರೆ. ಆಗ ಗಣೇಶನು ಮೌನವಾಗಿ ಮಾತುಗಳನ್ನು ಆಲಿಸಿ ಎಂದಿನಂತೆ ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡನು. ಆಗ ಆ ಜನರು ನಗುತ್ತಾ ಹೋಗುತ್ತಾರೆ. ಆದರೆ ಈಗ ಗಣೇಶನ ಮನಸ್ಸಿನಲ್ಲಿ ಇನ್ನೇನು ನಡೆಯುತ್ತದೆ? ಚಿನ್ನದ ನಾಣ್ಯವನ್ನು ತೆಗೆದುಕೊಳ್ಳುವುದು ಅವನ ಬಡತನಕ್ಕೆ ಪರಿಹಾರವಾಗಬಹುದೇ? ಅಥವಾ ಈ ಆಟದಲ್ಲಿ ಬೇರೆ ಯಾವ ಪಾಠ ಅಡಗಿದೆಯೇ ಎಂದು ಮುಂದೆ ನೋಡೋಣ ಬನ್ನಿ. ಅಂತಿಮವಾಗಿ ಗಣೇಶನು ತನ್ನ ಬಡತನವು ಕೇವಲ ಹಣದ ಕೊರತೆಗೆ ಸಂಬಂಧಿಸಿಲ್ಲ, ಆದರೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ ಎಂದು ಭಾವಿಸಿದನು. ಮತ್ತು ಈಗ ಅವನು ತನ್ನ ಜೀವನದಲ್ಲಿ ಈ ಬುದ್ಧಿವಂತಿಕೆಯನ್ನು ಕಾರ್ಯಗತಗೊಳಿಸಲು ತಯಾರಿ ಆರಂಭಿಸಿದನು. ಗಣೇಶನು ತನ್ನ ಬಡತನದ ಕಾರಣಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡನು.
ಜೀವನದ ಸಮಸ್ಯೆಗಳನ್ನು ಕೇವಲ ಹಣದಿಂದ ಪರಿಹರಿಸಲಾಗುವುದಿಲ್ಲ, ಆದರೆ ಸರಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಎಂದು ಮನವರಿಕೆ ಮಾಡಿಕೊಂಡನು. ಈಗ ಹೊಸ ಸ್ವಯಂ ಸಾಕ್ಷಾತ್ಕಾರದೊಂದಿಗೆ ಅವನು ಹೊಸ ಮಾರ್ಗವನ್ನು ಪ್ರಾರಂಭಿಸಲು ನಿರ್ಧರಿಸಿದನು. ಆದರೆ ಆ ಮಾರ್ಗವನ್ನು ಅನುಸರಿಸಲು ಅವನು ತನ್ನ ಹಳೆಯ ಆಲೋಚನೆಗಳನ್ನು ಬಿಟ್ಟು ಹೊಸ ಅವಕಾಶಗಳನ್ನು ಹುಡುಕಬೇಕಾಗಿತ್ತು. ನಂತರ ಒಂದು ದಿನ ಸಂಜೆ ಗಣೇಶನು ಮತ್ತೆ ಅಡ್ಡದಾರಿಯಲ್ಲಿ ಕುಳಿತಿದ್ದನು. ಅವನ ಮುಖದಲ್ಲಿ ಈಗ ದುಃಖದ ಬದಲು ದೃಢತೆಯಿತ್ತು. ಇನ್ನು ಹಳೆಯ ಗೆಳೆಯರ ಮಾತುಗಳ ಬಗ್ಗೆ ಚಿಂತಿಸಲಿಲ್ಲ. ಜನರ ಮಾತು ತನ್ನ ಹಾದಿಗೆ ಅಡ್ಡಿಯಾಗುವುದಿಲ್ಲವೆಂದು ಅವನು ಭಾವಿಸಿದನು. ಆಗ ಇದ್ದಕ್ಕಿದ್ದಂತೆ ಗ್ರಾಮದ ವ್ಯಾಪಾರಿಯೊಬ್ಬರು ಗಣೇಶನನ್ನು ಗಮನಿಸಿದರು. ಗಣೇಶನ ಬುದ್ಧಿಮತ್ತೆಯ ಬಗ್ಗೆ ಉದ್ಯಮಿಗೆ ತಿಳಿದಿತ್ತು ಮತ್ತು ಗಣೇಶನನ್ನು ಸಾಮಾನ್ಯ ವ್ಯಕ್ತಿಯೆಂದು ಪರಿಗಣಿಸುವುದು ತಪ್ಪು ಎಂದು ತಿಳಿದಿತ್ತು. ಉದ್ಯಮಿ ಗಣೇಶನ ಬಳಿಗೆ ಬಂದು, ನೀನು ಏಕೆ ಇಲ್ಲಿ ಕುಳಿತಿದ್ದೀಯಾ? ನೀನು ಅಂತಹ ಬುದ್ಧಿವಂತ ವ್ಯಕ್ತಿ. ನೀನು ಸಾಕಷ್ಟು ಆಯ್ಕೆಗಳನ್ನು ಹೊಂದಿರಬೇಕು. ನಿನ್ನ ಬುದ್ಧಿವಂತಿಕೆಯನ್ನು ಎಲ್ಲಿ ಸದುಪಯೋಗಪಡಿಸಿಕೊಳ್ಳಬಹುದೆಂದು ನೀನು ಎಂದಾದರೂ ಯೋಚಿಸಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಗಣೇಶನು ಉದ್ಯಮಿಯತ್ತ ನೋಡಿ ಅವನ ಮಾತಿಗೆ ಗಮನ ಕೊಟ್ಟ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವನು ಉತ್ತರಿಸಿದನು, ನಾನು ಅದರ ಬಗ್ಗೆ ತುಂಬಾ ಯೋಚಿಸಿದೆ. ಆದರೆ ನಾನು ಏನನ್ನಾದರೂ ಮಾಡಲು ಪ್ರಯತ್ನಿಸಿದಾಗಲೆಲ್ಲ ಜನರು ನನ್ನನ್ನು ಗೇಲಿ ಮಾಡುತ್ತಾರೆ. ನನ್ನ ಆಲೋಚನೆ ದುರ್ಬಲಗೊಳ್ಳುತ್ತದೆ ಮತ್ತು ನಾನು ಪ್ರಾರಂಭಿಸಿದ ಸ್ಥಳಕ್ಕೆ ಮತ್ತೆ ಹಿಂತಿರುಗುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಉದ್ಯಮಿಯು ನಗುತ್ತಾ ಹೇಳುತ್ತಾನೆ, ನೀನು ನಿನ್ನ ಬಡತನದಿಂದ ಹೊರಬರಲು ಬಯಸಿದರೆ ಜನರ ನಗುವಿನ ಬಗ್ಗೆ ಕಾಳಜಿ ವಹಿಸುವುದನ್ನು ನಿಲ್ಲಿಸು. ಇದು ನಿನ್ನ ನಿಜವಾದ ಯಶಸ್ಸು. ನಾನು ನಿನಗೆ ಕೆಲಸ ಕೊಡುತ್ತೇನೆ. ಅದು ನಿನ್ನ ಜೀವನದಲ್ಲಿ ಮತ್ತೆ ಬೆಳಕನ್ನು ತರುತ್ತದೆ ಎಂದು ಹೇಳುತ್ತಾರೆ. ಆಗ ಗಣೇಶನು ಆಶ್ಚರ್ಯದಿಂದ, ಯಾವ ಕೆಲಸ ಮತ್ತು ನಾನು ಅದರಿಂದ ಹೇಗೆ ಪ್ರಯೋಜನ ಪಡೆಯಬಹುದು ಎಂದು ಕೇಳುತ್ತಾನೆ. ಆಗ ವ್ಯಾಪಾರಿಯು ಉತ್ತರಿಸಿದನು, ನನ್ನ ಸರಕುಗಳನ್ನು ನಗರದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ತೆಗೆದುಕೊಳ್ಳಬೇಕು. ಈ ಕೆಲಸವು ತುಂಬಾ ಸುಲಭವಲ್ಲ, ಆದರೆ ನೀನು ಅದನ್ನು ಬುದ್ಧಿವಂತಿಕೆಯಿಂದ ಮಾಡಬಹುದು ಎಂದು ನನಗೆ ತಿಳಿದಿದೆ. ಪ್ರತಿಯಾಗಿ ನಾನು ನಿನಗೆ ಕೆಲವು ನಾಣ್ಯಗಳನ್ನು ನೀಡುತ್ತೇನೆ. ಇದು ನಿನಗೆ ಒಂದು ಆರಂಭವಾಗಿರಬಹುದು, ಆದರೆ ನೆನಪಿಡು, ಇದು ಮೊದಲ ಹೆಜ್ಜೆ ಮಾತ್ರ. ನೀನು ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯಬೇಕು ಎಂದು ಹೇಳುತ್ತಾರೆ. ಆಗ ಗಣೇಶನು ಈ ಅವಕಾಶವನ್ನು ಹೊಸ ಆರಂಭವಾಗಿ ತೆಗೆದುಕೊಂಡನು. ಅವನು ಉದ್ಯಮಿಯ ಪ್ರಸ್ತಾಪವನ್ನು ಒಪ್ಪಿಕೊಂಡನು ಮತ್ತು ಮರುದಿನ ಅವನು ಅವರೊಂದಿಗೆ ಕೆಲಸ ಮಾಡಲು ಹೊರಟನು. ಈ ಕೆಲಸವು ಅವರ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದ ಪರೀಕ್ಷೆಯಾಗಿತ್ತು. ದಾರಿ ಎಷ್ಟೇ ಕಠಿಣವಾಗಿದ್ದರೂ ಗುರಿ ಮುಟ್ಟುವ ಪ್ರಯತ್ನ ಮಾಡುತ್ತಲೇ ಇರಬೇಕು ಎಂದುಕೊಂಡನು. ನಂತರ ಗಣೇಶನು ತನ್ನ ಕೆಲಸದಲ್ಲಿ ಕಾರ್ಯನಿರತರಾಗಿರಲು ಪ್ರಾರಂಭಿಸಿದನು. ಪ್ರತಿದಿನ ಹೊಸದನ್ನು ಕಲಿಯುತ್ತಿದ್ದನು ಮತ್ತು ಪೂರ್ಣ ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದನು. ಕ್ರಮೇಣ ಗಣೇಶನ ಸ್ಥಿತಿ ಸುಧಾರಿಸತೊಡಗಿತು. ಅವನ ಶ್ರಮವು ಫಲ ನೀಡಲಾರಂಭಿಸಿತು ಮತ್ತು ಅವರ ಬಗ್ಗೆ ಜನರ ಮನೋಭಾವವು ಬದಲಾಗತೊಡಗಿತು. ಆದರೆ ದಾರಿ ಇನ್ನೂ ಉದ್ದವಾಗಿತ್ತು. ಇದು ಆರಂಭವಷ್ಟೇ ಎಂದು ಗಣೇಶನಿಗೆ ತಿಳಿದಿತ್ತು. ಈ ಹೊಸ ಮಾರ್ಗವನ್ನು ಅನುಸರಿಸುವ ಮೂಲಕ ಅವನು ತನ್ನ ಬಡತನದಿಂದ ಸಂಪೂರ್ಣವಾಗಿ ಪಾರಾಗಲು ಸಾಧ್ಯವೇ? ಅವನ ನಿರ್ಧಾರಗಳು ಅವನನ್ನು ಅವನ ಗಮ್ಯಸ್ಥಾನಕ್ಕೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆಯೇ ಎಂದು ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ಗಣೇಶನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಉದ್ಯಮಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಅವನು ತನ್ನ ಜೀವನವನ್ನು ಮರಳಿ ಪಡೆಯಲು ಪ್ರಯತ್ನಿಸಲು ಪ್ರಾರಂಭಿಸಿದನು. ವ್ಯಾಪಾರಿಯ ಸರಕುಗಳನ್ನು ನಗರದ ಮಾರುಕಟ್ಟೆಗೆ ಕೊಂಡೊಯ್ಯುವುದು ಸುಲಭದ ಕೆಲಸವಲ್ಲ, ಆದರೆ
ಗಣೇಶನ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಈ ಸವಾಲನ್ನು ಸ್ವೀಕರಿಸುವ ಧೈರ್ಯವನ್ನು ನೀಡಿತು. ಕೆಲವು ತಿಂಗಳುಗಳ ಕಾಲ ಎಲ್ಲವೂ ಚೆನ್ನಾಗಿಯೇ ಇತ್ತು. ಗಣೇಶನು ಕ್ರಮೇಣ ತನ್ನ ಬಡತನದಿಂದ ಹೊರಬರಲು ಪ್ರಾರಂಭಿಸಿದನು. ಅವನು ವ್ಯಾಪಾರದ ತಂತ್ರಗಳನ್ನು ಕಲಿತನು ಮತ್ತು ಈಗ ಅವನ ಜೀವನೋಪಾಯಕ್ಕಾಗಿ ಕೆಲವು ಮಾತ್ರ ನಾಣ್ಯಗಳು ಉಳಿದಿದ್ದವು. ಅವನ ಸ್ಥಿತಿಯ ಸುಧಾರಣೆಗಳನ್ನು ಕಂಡು ಹಳ್ಳಿಯ ಜನರು ಕೂಡ ಅವನನ್ನು ಗೌರವಿಸಲಾರಂಭಿಸಿದರು. ಆದರೆ ಒಂದು ದಿನ ಗಣೇಶನು ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಅವನು ವ್ಯಾಪಾರಿಯ ಸರಕುಗಳೊಂದಿಗೆ ನಗರದ ಮಾರುಕಟ್ಟೆಗೆ ಹೋಗುತ್ತಿದ್ದನು. ದಾರಿಯಲ್ಲಿ ನಿರ್ಜನ ಸ್ಥಳದಲ್ಲಿ ಕೆಲವು ದರೋಡೆಕೋರರು ಅವನನ್ನು ಸುತ್ತುವರೆದರು. ದರೋಡೆಕೋರರು ಅವನನ್ನು ತಡೆದು ಅವನ ಮೇಲೆ ಹಲ್ಲೆ ನಡೆಸುತ್ತಾರೆ. ಅವರು ಗಣೇಶನಿಂದ ಎಲ್ಲ ಸರಕುಗಳು ಮತ್ತು ನಾಣ್ಯಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರು. ದರೋಡೆಕೋರರಿಂದ ಸುತ್ತುವರೆದ ಗಣೇಶನ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು. ಒಂದು ತಪ್ಪು ನಡೆ ತನ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಹುದೆಂದು ಅವನಿಗೆ ತಿಳಿದಿತ್ತು. ಇದು ಗಣೇಶನಿಗೆ ನಿಜವಾದ ಪರೀಕ್ಷೆಯಾಗಿತ್ತು. ಅವನು ಈ ಸರಕುಗಳನ್ನು ಕಳೆದುಕೊಂಡರೆ ವ್ಯಾಪಾರಿಯ ದೃಷ್ಟಿಯಲ್ಲಿ ಅವನ ಗೌರವವು ಕಳೆದು ಹೋಗುತ್ತದೆ ಮತ್ತು ಅವನ ಭವಿಷ್ಯವು ಮತ್ತೆ ಕತ್ತಲಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನಿಗೆ ಹೆಚ್ಚಿನ ಆಯ್ಕೆ ಇರಲಿಲ್ಲ. ಹಾಗೂ ದರೋಡೆಕೋರರು ಅವನಿಗೆ, ನೀನು ನಮ್ಮನ್ನು ವಿರೋಧಿಸಿದರೆ ನಾವು ನಿನ್ನನ್ನು ಕೊಲ್ಲುತ್ತೇವೆ. ಈ ಸರಕುಗಳು ಈಗ ನಮ್ಮದಾಗಿವೆ. ಈ ಸರಕುಗಳನ್ನು ನಮಗೆ ಕೊಡು ಎಂದು ಹೇಳುತ್ತಾರೆ. ಆಗ ಗಣೇಶನಿಗೆ ಎರಡು ಆಯ್ಕೆಗಳಿದ್ದವು. ಒಂದು, ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರಕುಗಳನ್ನು ತ್ಯಜಿಸಬೇಕು, ಅಥವಾ ಈ ಪರಿಸ್ಥಿತಿಯಿಂದ ಹೊರಬರಲು ಅವನು ತನ್ನ ಬುದ್ಧಿವಂತಿಕೆಯನ್ನು ಬೆಳೆಸಬೇಕಾಗಿತ್ತು. ಅವನು ಶಾಂತವಾಗಿ ಯೋಚಿಸಿದನು ಮತ್ತು ಜಾಣತನದಿಂದ ಒಂದು ಯೋಜನೆಯನ್ನು ರೂಪಿಸಿಕೊಂಡನು. ಆಗ ಗಣೇಶನು ದರೋಡೆಕೋರರಿಗೆ, ಸರಿ, ನಾನು ನಿಮಗೆ ಈ ಸಾಮಾನು ನೀಡಲು ಸಿದ್ಧನಿದ್ದೇನೆ. ಆದರೆ ನೀವು ನನ್ನ ಸಲಹೆಗಳಲ್ಲಿ ಒಂದನ್ನು ಅನುಸರಿಸಿದರೆ ಅದರಿಂದ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ಎಂದು ಹೇಳುತ್ತಾನೆ. ಆಗ ದರೋಡೆಕೋರರು ಅವನನ್ನು ನೋಡಿ ನಗುತ್ತಾರೆ. ನಾವು ಮೂರ್ಖರೆಂದು ನೀನು ಭಾವಿಸಿದ್ದೀಯಾ? ನಾವು ನಿನ್ನ ಸಲಹೆಗಳನ್ನು ಏಕೆ ಅನುಸರಿಸಬೇಕು ಎಂದು ಕೇಳುತ್ತಾರೆ. ಆಗ ಗಣೇಶನು ಹೇಳುತ್ತಾನೆ, ಇಲ್ಲ, ನಾನು ನಿಮ್ಮನ್ನು ಮೂರ್ಖವೆಂದು ಪರಿಗಣಿಸುವುದಿಲ್ಲ. ಆದರೆ ಯೋಚಿಸಿ, ಇದೆಲ್ಲವೂ ಅಷ್ಟು ಮೌಲ್ಯಯುತವಲ್ಲ. ಅದನ್ನು ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಸಿಗುವುದಿಲ್ಲ. ಆದರೆ ನೀವು ನನ್ನೊಂದಿಗೆ ಒಟ್ಟಾಗಿ ಕೆಲಸ ಮಾಡಿದರೆ ನಾವು ದೊಡ್ಡ ಲಾಭವನ್ನು ಗಳಿಸಬಹುದು. ಈ ಸರಕುಗಳನ್ನು ಹೇಗೆ ಮತ್ತು ಎಲ್ಲಿ ಮಾರಾಟ ಮಾಡಬೇಕೆಂದು ನಾನು ನಿಮಗೆ ಹೇಳಬಲ್ಲೆ. ಇದರಿಂದ ನೀವು ಹೆಚ್ಚು ಹಣವನ್ನು ಗಳಿಸಬಹುದು ಎಂದು ಹೇಳುತ್ತಾನೆ. ಆಗ ದರೋಡೆಕೋರರು ಸ್ವಲ್ಪ ಹೊತ್ತು ಸುಮ್ಮನಿದ್ದರು. ಗಣೇಶನ ಮಾತಿನಲ್ಲಿ ಸತ್ಯವನ್ನು ಕಾಣತೊಡಗಿದ ಅವರು ತಮ್ಮ ಒಳಗೆ ಮಾತನಾಡಲು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಗಣೇಶನ ಯೋಜನೆಯನ್ನು ಒಪ್ಪಿಕೊಂಡರು. ಆಗ ಗಣೇಶನು ಸರಕುಗಳನ್ನು ಸರಿಯಾಗಿ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಲಾಭವನ್ನು ಹೇಗೆ ಗಳಿಸಬಹುದು ಎಂದು ಅವರಿಗೆ ಹೇಳಿದನು. ಅವನ ಯೋಜನೆಯನ್ನು ಕೇಳಿದ ನಂತರ ದರೋಡೆಕೋರರು ಅವನ ಪ್ರಾಣವನ್ನು ಉಳಿಸಿದರು ಮತ್ತು ಸರಕುಗಳನ್ನು ಮಾರಾಟ ಮಾಡಲು ಅವನ ಸಲಹೆಯನ್ನು ಅನುಸರಿಸಿದರು. ಗಣೇಶನು ಈ ಇಡೀ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ನಿಭಾಯಿಸಿದನು ಮತ್ತು ಕೊನೆಯಲ್ಲಿ ಸರಕು ಮತ್ತು ಅವನ ಜೀವ ಎರಡನ್ನೂ ಉಳಿಸಿಕೊಂಡನು. ನಂತರ ಗಣೇಶನು ವ್ಯಾಪಾರಿಯ ಬಳಿಗೆ ಹಿಂತಿರುಗಿ ಇಡೀ ಕಥೆಯನ್ನು ಹೇಳಿದಾಗ ವ್ಯಾಪಾರಿ ಅವನ ಬುದ್ಧಿವಂತಿಕೆಯಿಂದ ತುಂಬಾ ಪ್ರಭಾವಿತರಾದರು. ಅವರು ಗಣೇಶನ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಮತ್ತು ಅವನಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಲು ನಿರ್ಧರಿಸಿದರು. ತಪ್ಪಿಸಿಕೊಳ್ಳಲು ಅಸಾಧ್ಯವೆನಿಸುವ ಕಷ್ಟಗಳನ್ನು ನಿವಾರಿಸಿಕೊಂಡರೆ ನಿಜವಾದ ಗೆಲುವು ಸಾಧಿಸಲಾಗುತ್ತದೆ ಎಂದು
ಗಣೇಶನು ಸಾಬೀತುಪಡಿಸಿದನು. ಈಗ ಗಣೇಶನ ಕಠಿಣ ಪರಿಶ್ರಮ ಮತ್ತು ತಿಳುವಳಿಕೆ ಅವನಿಗೆ ಹೊಸ ದಿಕ್ಕನ್ನು ನೀಡಿತು. ಉದ್ಯಮಿ ಅವನ ಸಾಮರ್ಥ್ಯಗಳನ್ನು ಗುರುತಿಸಿದನು ಮತ್ತು ಅವನಿಗೆ ಒಂದು ಪ್ರಮುಖ ವ್ಯಾಪಾರ ಯೋಜನೆಯನ್ನು ವಹಿಸಿಕೊಟ್ಟನು. ಈಗ ಗಣೇಶನು ದೊಡ್ಡ ಪ್ರಮಾಣದಲ್ಲಿ ಸರಕುಗಳೊಂದಿಗೆ ವ್ಯವಹರಿಸಬೇಕಾಗಿತ್ತು ಮತ್ತು ಈ ಕೆಲಸವು ಅವನ ಜೀವನದ ದೊಡ್ಡ ಸವಾಲಾಗಿ ಪರಿಗಣಿಸಿತು. ಗಣೇಶನು ತನ್ನ ಎಲ್ಲ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಈ ಹೊಸ ಯೋಜನೆಗೆ ಸುರಿದನು. ಅವನು ನಗರದ ಮಾರುಕಟ್ಟೆಯಲ್ಲಿ ತನ್ನ ಜಾಲವನ್ನು ಬಲಪಡಿಸಿದನು ಮತ್ತು ಹೊಸ ವ್ಯಾಪಾರ ಅವಕಾಶಗಳನ್ನು ಅನ್ವೇಷಿಸಲು ಪ್ರಾರಂಭಿಸಿದನು. ಅವನ ಶ್ರಮವು ಫಲ ನೀಡಿತು ಮತ್ತು ಅವನು ತಮ್ಮ ಹಳೆಯ ಜೀವನದ ಬಡತನದಿಂದ ಕ್ರಮೇಣ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದನು. ಈಗ ಅವನು ಹೆಚ್ಚಿನ ಆದಾಯವನ್ನು ಹೊಂದಿದ್ದನು ಮತ್ತು ಅವನ ಸಾಮಾಜಿಕ ಸ್ಥಾನಮಾನವು ಸುಧಾರಿಸಲು ಪ್ರಾರಂಭಿಸಿತು. ನಂತರ ಒಂದು ದಿನ ಊರಿನ ಪ್ರಮುಖರೊಬ್ಬರು ಗಣೇಶನನ್ನು ಮನೆಗೆ ಕರೆದರು. ಮೊದಲು ಗಣೇಶನ ಬಡತನವನ್ನು ಗೇಲಿ ಮಾಡುತ್ತಿದ್ದ ಆ ವ್ಯಕ್ತಿ ಈಗ ಅವನ ಯಶಸ್ಸಿನಿಂದ ಪ್ರಭಾವಿತನಾದನು. ಅವನು ಗಣೇಶನನ್ನು ನೋಡಿ ಹೇಳುತ್ತಾನೆ, ನಾನು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೋಡಿದೆ. ಈಗ ನೀವು ಯಶಸ್ವಿ ಉದ್ಯಮಿಯಾಗಿದ್ದೀರಿ. ನೀವು ನಮ್ಮ ಪಂಚಾಯತ್ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಅನುಭವವು ನಮ್ಮ ಪಂಚಾಯತ್ಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ಆಗ ಗಣೇಶನು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡನು. ಈಗ ಅವನು ತನ್ನ ಸ್ವಂತ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತಿದ್ದನು ಮತ್ತು ತನ್ನ ಹಳ್ಳಿಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಹೆಚ್ಚು ಸಹಾಯ ಮಾಡಿದನು. ಪಂಚಾಯಿತಿ ಸಲಹೆಗಾರನಾಗಿ ಅವನು ಅನೇಕ ಪ್ರಮುಖ ಯೋಜನೆಗಳನ್ನು ಪ್ರಾರಂಭಿಸಿದನು. ಇದು ಹಳ್ಳಿಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿತು ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸಿತು. ಮತ್ತು ಗಣೇಶನ ಯಶಸ್ಸಿನ ಕಥೆ ಈಗ ಪ್ರದೇಶಾದ್ಯಂತ ಹರಡಿತು. ಅವನ ಸಲಹೆ ಮತ್ತು ಅನುಭವದಿಂದ ಜನರು ಪ್ರಯೋಜನ ಪಡೆಯುತ್ತಿದ್ದರು. ಸರಿಯಾದ ಆಲೋಚನೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಗಣೇಶನು ಸಾಬೀತುಪಡಿಸಿದನು. ಅದೇನೇ ಇದ್ದರೂ ಗಣೇಶನಿಗೆ ಈ ಪ್ರಯಾಣ ಸುಲಭವಾಗಿರಲಿಲ್ಲ. ತನ್ನ ಯಶಸ್ಸನ್ನು ಉಳಿಸಿಕೊಳ್ಳಲು ಅವನು ನಿರಂತರವಾಗಿ ಶ್ರಮಿಸಬೇಕಾಗಿತ್ತು. ವ್ಯಾಪಾರ ಮತ್ತು ಪಂಚಾಯಿತಿಯ ಕೆಲಸಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಒಂದು ಸವಾಲಾಗಿತ್ತು. ಆದರೆ ಅವರು ತಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿದರು. 1 ವರ್ಷದ ನಂತರ ಗಣೇಶನು ತನ್ನ ಜೀವನದ ಈ ಹೊಸ ಹಂತದಿಂದ ತೃಪ್ತನಾಗಿದ್ದಾಗ ಅವನು ಋಷಿಯ ಮಾತುಗಳನ್ನು ಕೇಳಿದಾಗ ಅವನು ತನ್ನ ಪ್ರಯಾಣದ ಆರಂಭದ ಬಗ್ಗೆ ಯೋಚಿಸಿದನು. ನಿಜವಾದ ಯಶಸ್ಸು ಬಾಹ್ಯ ಜಗತ್ತಿನಲ್ಲಿ ಮಾತ್ರವಲ್ಲ, ಒಬ್ಬರ ಆಂತರಿಕ ಶಕ್ತಿಯನ್ನು ಗುರುತಿಸುವಲ್ಲಿಯೂ ಇದೆ ಎಂದು ಅವರು ಕಲಿತರು. ಅವರು ತಮ್ಮ ಜೀವನದ ಈ ಅನುಭವವನ್ನು ಹಂಚಿಕೊಳ್ಳಲು ಸಣ್ಣ ಕಲಿಕಾ ಕೇಂದ್ರವನ್ನು ತೆರೆದರು. ಅಲ್ಲಿ ಅವರು ಇತರರಿಗೆ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಕಲಿಸಿದರು. ಈ ಮೂಲಕ ಗಣೇಶನು ತನ್ನ ಪಯಣವನ್ನು ಇತರರಿಗೆ ಸ್ಫೂರ್ತಿಯಾಗುವಂತೆ ಮಾಡಿ ತನ್ನ ಹಳೆಯ ಜೀವನದಿಂದ ಸಂಪೂರ್ಣವಾಗಿ ಹೊರಬಂದರು. ಸ್ನೇಹಿತರೆ, ಗಣೇಶ್ ಅವರ ಪ್ರಯಾಣವು ಧೈರ್ಯ, ಬುದ್ಧಿವಂತಿಕೆ ಮತ್ತು ದೃಢ ಸಂಕಲ್ಪದಿಂದ ಪ್ರತಿ ಸವಾಲನ್ನು ಜಯಿಸಬಹುದು ಎಂದು ಸ್ಪಷ್ಟಪಡಿಸುತ್ತದೆ. ಈ ಕಥೆಯು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಯಶಸ್ಸಿನ ಹಾದಿಯಲ್ಲಿ ನಡೆಯಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಬಡತನದಿಂದ ಯಶಸ್ಸಿನವರೆಗಿನ ಈ ಕಥೆಯು ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಜೀವನದ ಕಷ್ಟಗಳನ್ನು ನಿವಾರಿಸಬಹುದು ಎಂದು ನಮಗೆಲ್ಲರಿಗೂ ಸ್ಫೂರ್ತಿ ನೀಡಿತು.
ಹಾಗೆಯೇ ಸ್ನೇಹಿತರೆ, ಯಶಸ್ಸಿನ ನಿಜವಾದ ಮಾರ್ಗವು ಬಾಹ್ಯ ಸಂಪತ್ತಿನಲ್ಲಿಲ್ಲ, ಆದರೆ ಮನಸ್ಸಿನ ಶಕ್ತಿ, ಧೈರ್ಯ ಮತ್ತು ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸಹ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿದೆ. ಜೀವನದ ಸವಾಲುಗಳನ್ನು ಸಂಕಲ್ಪ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸುವ ಮೂಲಕ ಯಾರಾದರೂ ಯಾವುದೇ ಪರಿಸ್ಥಿತಿಯಿಂದ ಮೇಲೇರಬಹುದು ಮತ್ತು ಉತ್ತಮ ಭವಿಷ್ಯವನ್ನು ರಚಿಸಬಹುದು. ಸ್ನೇಹಿತರೆ, ಇಲ್ಲಿಯವರೆಗೂ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ. ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.